ಸೊ ರೀಸೆಂಟ್ ಆಗಿ ನಾವೇನಾದರೂ ಸಿದ್ದರಾಮಯ್ಯ ಅವರು ಹೇಳಿರೋದನ್ನು ನೋಡೋದಕ್ಕೆ ಹೋದ್ರೆ ಇಲ್ಲೇನು ಹೇಳ್ತಿದ್ದಾರೆ, ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತ ಮುಖಂಡರೊಡನೆ ಚರ್ಚಿಸಿ ಅವರೆಲ್ಲರ ಸಮ್ಮುಖದಲ್ಲಿ ಪ್ರತಿ ಟನ್ ಕಬ್ಬಿಗೆ 3,300 ದರ ನಿಗದಿ ತೀರ್ಮಾನ ಮಾಡಿದೀವಿ ಅಂತ ಹೇಳ್ತಿದ್ರು. ಅದಲ್ಲದೆ ಸೊ ಇಲ್ಲೇನಾದ್ರೂ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲಿ ರಿಕವರಿ ಎಷ್ಟು ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿದಾಗ 11.25 ರಿಕವರಿ ಬೇಕು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ನೀವೇನಾದ್ರೂ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಏನಾಗಬೇಕಿತ್ತು, 10.25% ರಿಕವರಿಗೆ 3,550 ಬೇಕು ಅಂದ್ರೆ ನೀವೇನಾದ್ರೂ 11.25% ರಿಕವರಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದೇನಾಗಬೇಕಿತ್ತು ಅಂತ ಕೇಳಿದಾಗ ನಿಯರ್ಲಿ 3,800 ಹತ್ತತ್ರ ಆಗ್ಬೇಕಿತ್ತು. ಸೊ ಅದನ್ನ ಯಾರು ಮಾತಾಡ್ತಾ ಇಲ್ಲ. ನೀವೇನ್ ಹೇಳ್ತಿದ್ರಲ್ಲಿ 11.25 ರಿಕವರಿ ಬೇಕು ಅಂತ ಹೇಳ್ತಿದ್ರ, ಆದ್ರೆ ಇದಕ್ಕಿಂತ ಕಡಿಮೆ ರೇಟನ್ನ ಕೊಡ್ತಾ ಇದ್ದೀರಾ. ಸೊ ಆ ತರದ ಒಂದು ಇದನ್ನ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಸೊ 3,300 ನಿಗದಿಪಡಿಸಿದಾಗ ಈ 3,300 ಏನಾಗುತ್ತೆ, 50 ರೂಪಾಯಿ ಸರ್ಕಾರದಿಂದ ಪ್ರೋತ್ಸಾಹಧನ ಬರುತ್ತೆ, 50 ರೂಪಾಯಿ ಸಕ್ಕರೆ ಕಾರ್ಖಾನೆಗಳಿಂದ ಪ್ರೋತ್ಸಾಹಧನ ಬರುತ್ತೆ, ಉಳಿದಂಥದ್ದನ್ನ ಸಕ್ಕರೆ ಕಾರ್ಖಾನೆಗಳು ಡೈರೆಕ್ಟ್ ಆಗಿ ಪೇಮೆಂಟ್ ರೀತಿಯಲ್ಲಿ ಕೊಡ್ತಾರೆ. ಸೊ ಅವ್ರೇನಾದ್ರು 3,200 ಕೊಡ್ತಾ ಇದಾರೆ ಅಂದ್ರೆ 50 ರೂಪಾಯಿ ಕಾರ್ಖಾನೆಗಳು ಸೊ ಅದನ್ನ ಏನ್ ಮಾಡುತ್ತೆ, ಪ್ರೋತ್ಸಾಹಧನವಾಗಿ ಕೊಡುತ್ತೆ, ಇನ್ನುಳಿದ 50 ರೂಪಾಯಿನ ಸರ್ಕಾರ ತನ್ನಿಂದ ಕೊಡುತ್ತೆ. ಅಂದ್ರೆ ಕಾರ್ಖಾನೆಯಿಂದ ಬರ್ತಾ ಇರೋದೆಷ್ಟು 3,250 ಪ್ಲಸ್ ಸರ್ಕಾರದಿಂದ ಬರ್ತಾ ಇರುವಂತ 50, 3,300. ಸೊ ಇದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ.